ಮಂಡೇಕಲ್ ಅಂದ್ರೆ ಶ್ರೀನಿವಾಸ ನೋಡಿ ಟೋಟಲ್ ನಂಬರ್ 12. ನಮ್ಮ ಟ್ರಸ್ಟಿಂದ ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಮಾಜದ ಎರಡು ಕಣ್ಣುಗಳು ಅಂತ ನಾನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಅಂತ ಏನು ನಾವು ದೃಢವಾಗಿ ನಂಬಿದ್ದೇವೆ, ಅದರ ಕಡೆ ನಾವು ಹೆಚ್ಚಿನ ಒತ್ತನ್ನು ಮಾಡ್ಕೊಂಡು ಬಂದಿದ್ದೀವಿ. 2008 ನಾನೇನು ಶಾಸಕನಾಗಕ್ಕಿಂತ ಮುಂಚೆಯಿಂದ ಕೂಡ ಸರ್ಕಾರನೇ ಪ್ರಾರಂಭ ಮಾಡದಿರೋ ಇರುವಂಥ ಸಂದರ್ಭದಲ್ಲಿ ಕೂಡ ಬಸ್ ಪಾಸ್ಗಳನ್ನು ಸುಮಾರು 15,000 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ಅದು ಪುಸ್ತಕಗಳು, ನೋಟ್ ಪುಸ್ತಕಗಳಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಹೆಲ್ತ್ ಕ್ಯಾಂಪ್ಸು, ಹೀಗೆ ಈ ಎರಡೂ ಕ್ಷೇತ್ರಗಳಲ್ಲಿ ಭಾಳಷ್ಟು ವಿಶೇಷ ಒತ್ತನ್ನು ಕೊಡ್ತಾ ಇದ್ದೇವೆ. ಈಗ ಶಿಕ್ಷಣ ಕೂಡ ತಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಗ್ರಾಮೀಣ ಪ್ರದೇಶದ ಕೆಲವು ರೈತರು ಅನೇಕರು ಅವ್ರ ಕಷ್ಟವನ್ನು ನನಗೆ ಅವರು ತೋಡ್ಕೊಂಡಾಗ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಟ್ರಸ್ಟ್ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು 5,000 ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಈ ಭಾಗದಲ್ಲಿ ಓದ್ತಾ ಇರತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ನಮ್ಮ ಟ್ರಸ್ಟ್ನ ಆಡಳಿತ ಮಂಡಳಿಯ ಸದಸ್ಯರುಗಳೆಲ್ಲ ನಾವು ತೀರ್ಮಾನ ಮಾಡಿ ಅದನ್ನು ಕೊಡ್ತಾ ಇದ್ದೀವಿ. ಇವತ್ತು ಒಂದೇ ಸಲ ಕೊಡಲಿಕ್ಕೆ ಭಾಳಷ್ಟು ಜನಸಂದಣಿ ಆಗ್ತದೆ, ಕಷ್ಟ ಆಗ್ತದೆ ಅಂತೇಳಿ ನಾವು ಪ್ರತಿ ಭಾನುವಾರ 1-2 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಲ್ಲೇ ಹೋಗಿ ಕೊಡೋದು, 2 ಜಿಲ್ಲಾ ಪಂಚಾಯಿತಿ ಒಂದೊಂದು ಭಾನುವಾರ ಕೊಟ್ಟು ಮುಂದಿನ 2-3 ವಾರದಲ್ಲಿ ಇಡೀ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ನಾವು ಈಗಾಗಲೇ 23,000 ನೋಂದಾಯಿಸಿದ್ದಾರೆ. ಇವತ್ತು ಕೂಡ 1,400-1,500 ಜನಕ್ಕೆ ಹೆಚ್ಚು ಕಡಿಮೆ ಇವತ್ತು ತಗೊಳ್ಳೋರಿದ್ದಾರೆ. ಮತ್ತು ಇನ್ನೂ ಕೆಲವ್ರದ್ದು ಏನು ದಾಖಲೆಗಳು ಪರಿಶೀಲಿಸ್ತಾ ಇದ್ದಾರೆ. 150-200 ಜನ ಇನ್ನೂ ಕೂಡ ಅವರ ದಾಖಲೆಗಳು ಅವರು ಸರಿಯಾಗಿ ಕೊಡದೇ ಇರೋ ಕಾರಣಕ್ಕೆ, ತಡವಾಗಿ ಕೊಟ್ಟಿರೋ ಕಾರಣಕ್ಕೆ ಅವ್ರದ್ದು ಮುಂದಿನ ವಾರದಲ್ಲಿ ಆಗ್ತದೆ. ಎಲ್ಲ ದಾಖಲೆಗಳು ಪರಿಶೀಲನೆ ಆದಮೇಲೆ ಎಷ್ಟಾಗುತ್ತೆ ಅಂತ ನಾನು ನಿಖರವಾಗಿ ಹೇಳ್ತೀನಿ. ಈಗ ಇನ್ನೂ ಕೂಡ 23,000 ಅಪ್ಲಿಕೇಶನ್ಸ್ ಬಂದಿರೋದು ನಿಜ, ಆದರೆ ಅದರಲ್ಲಿ ಎಷ್ಟು ಡ್ಯೂಪ್ಲಿಕೇಶನ್ ಇದೆ ಅಂದರೆ ಒಬ್ಬರು 2 ಸಲ 3 ಸಲ ಅರ್ಜಿ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಇವೆಲ್ಲ ಕೂಡ ತೆಗೆದಾಗ ಅಲ್ಟಿಮೇಟ್ಲಿ ಎಲ್ಲ ಆದಾಗ ನಮಗೆ ಡೇಟಾ ಅದನ್ನು ಹೇಳಿದ್ದೀನಲ್ಲ, ಇದು ಸಮಾಜ ನಿಮಗೆ ನೀಡ್ತಾ ಇದೆ, ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದೆ. ನೀವು ಇದನ್ನು ಸಮಾಜ ಕೊಟ್ಟಿದೆ, ಸಮಾಜ ಗುರುತಿಸಿದೆ ನಿಮ್ಮ ಒಂದು ಈವರೆಗೂ ಪಯಣವನ್ನು, ಇಲ್ಲಿನವರೆಗೂ ನಿಮ್ಮ ಯಶಸ್ಸನ್ನು ಇವತ್ತು ಸಮಾಜ ಗುರುತಿಸಿದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಕನಸನ್ನು ದೊಡ್ಡದಾಗಿ ಇಟ್ಕೊಂಡು ನೀವು ಯಾವ ಆಯ್ಕೆ ಮಾಡ್ತೀರಿ, ಯಾವ ವಲಯದಲ್ಲಿ ಆಯ್ಕೆ ಮಾಡ್ತೀರಿ, ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತೀರಿ, ಅದರಲ್ಲಿ ಭಾಳ ಎತ್ತರದ ಸ್ಥಾನವನ್ನು ತೆಗೆಸುವಂಥ ನಿಪುಣರಾಗಬೇಕು ನೀವು. ಅದಾದ ಮೇಲೆ ಸಮಾಜಮುಖಿಯಾಗಿ ನೀವು ಕೂಡ ಸಹಕಾರ ಕೊಡಬೇಕು. ದೇಶವನ್ನು ಕಟ್ಟುವಂತಹ ಈ ಯುವ ಸಮೂಹ ಏನಿದೆ, ಈ ಒಂದು ತಲೆಮಾರಿನ ಜೆನ್ಜಿ ಅಂತ ಏನು ಕರಿತೀವಿ, ಇವರು ಭಾಳಷ್ಟು ತಂತ್ರಜ್ಞಾನದಲ್ಲಿ ನಿಪುಣರಿದ್ದಾರೆ. ಇವ್ರಿಗಿರುವಂಥ ಡೇಟಾ ನಮ್ಮ ಕಾಲದಲ್ಲಿ, ನಮ್ಮ ಹಿರಿಯರ ಕಾಲದಲ್ಲಿ ಯಾವಾಗಲೂ ಕೂಡ ಇಲ್ಲ. ಅವ್ರಿಗೆ ಮಾಹಿತಿ ಇದೆ, ಅಧಿಕ ಮಾಹಿತಿ ಇದೆ, ಅಧಿಕ ಜ್ಞಾನ ಇದೆ. ಅದನ್ನೆಲ್ಲ ಕೂಡ ಮೈಗೂಡಿಸ್ಕೊಂಡು ಅವರ ಉನ್ನತಿಗೆ, ಅವರ ನಂಬಿರ್ತಕ್ಕಂಥವರ ಒಂದು ಪ್ರೀತಿ ಪಾತ್ರರಾಗಿ, ನಂಬಿಕೆ ಪಾತ್ರರಾಗಿ ಈ ಸಮಾಜ, ಈ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರು ಪಯಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬಯಕೆ. ಆ ನಿಟ್ಟಿನಲ್ಲಿ ನಾನು ಕೂಡ ಅವರಿಗೆ ಇವತ್ತು ಕೆಲವು ಮಾತುಗಳನ್ನು ಅವ್ರ ಜೊತೆಯಲ್ಲಿ ಆಡಲಿಕ್ಕೆ